ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲು ಈಗ ಹೈಟೆಕ್ ಆಗ್ತಾ ಇದೆ. ಕೈದಿಗಳ ಅಕ್ರಮಕ್ಕೆ ಬ್ರೇಕ್ ಹಾಕೋದಕ್ಕೆ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನ ಅಳವಡಿಕೆ ಮಾಡಲಾಗಿದೆ. ಅಗ್ರಹಾರದಲ್ಲಿ ಇನ್ನು ಅಕ್ರಮ ನಡೆಯದಂತೆ ಡಿಜಿಟಲ್ ಶಾಕ್ ನೀಡಲಾಗ್ತಾ ಇದೆ. AI ಕ್ಯಾಮೆರಾ ಬಳಿಕ ಈಗ ಬಯೋಮೆಟ್ರಿಕ್ ಸಿಸ್ಟಮ್ ಅನ್ನ ಜಾರಿ ಮಾಡಲಾಗ್ತಾ ಇದೆ. 2.25 ಕೋಟಿ ವೆಚ್ಚದಲ್ಲಿ ಕಾರಾಗೃಹಕ್ಕೆ ಡಿಜಿಟಲ್ ಭದ್ರತೆಯನ್ನ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಅಲೋಕ್ ಕುಮಾರ್, ಅಂಶ್ ಕುಮಾರ್ ಅವರ ಖಡಕ್ ರೂಲ್ಸ್ ಈಗ ತಂದಿರುವಂತದ್ದು. ಹಳೆ ಆಟಗಳಿಗೆ ಚೆಕ್ ಮೇಟ್ ಇಟ್ಟಿದ್ದಾರೆ. ಜೈಲಿನಲ್ಲಿ ಹೊಸ ಯುಗ ಆರಂಭವಾಗಲಿದೆ. ಬ್ಯಾರಕ್ನಿಂದ ಬೇಕರಿವರೆಗೆ ಬಯೋಮೆಟ್ರಿಕ್ನ ಕಣ್ಗಾವಲು ಇರುವಂತದ್ದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇನ್ನು ಎಲ್ಲವೂ ಕೂಡ ಡಿಜಿಟಲ್ ಆಗಲಿದೆ. ಡಿಜಿಟಲ್ ಟ್ರ್ಯಾಕಿಂಗ್, ಸಂದರ್ಶಕರನ್ನ ಭೇಟಿಯಾಗುವುದಕ್ಕೆ ಡಿಜಿಟಲ್ ಟೋಕನ್ ವ್ಯವಸ್ಥೆಯನ್ನ ಅಧಿಕಾರಿಗಳು ಮಾಡಿದ್ದಾರೆ. ಜೈಲಿಗೆ ಖಡಕ್ ಅಧಿಕಾರಿಗಳ ನೇಮಕದ ಬಳಿಕ ಹಲವು ಬದಲಾವಣೆಗಳು ಆಗಿವೆ. SP ಅಂಶುಕುಮಾರ್ ಮತ್ತು DGP ಅಲೋಕ್ ಕುಮಾರ್ ನೇಮಕದ ಬಳಿಕ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಲಾಗಿದೆ. ಬಯೋಮೆಟ್ರಿಕ್ಗೆ 2.25 ಕೋಟಿ ಹಣ ಖರ್ಚು ಮಾಡಿರುವಂತಹ ಕಾರಾಗೃಹ ಇಲಾಖೆ ಜೈಲಿನ ಪ್ರತಿ ಬ್ಯಾರೆಕ್, ಸಂದರ್ಶಕರ ಕೊಠಡಿ, ಆಸ್ಪತ್ರೆ, ಕ್ಯಾಂಟೀನ್, ಅಡುಗೆ ಕೋಣೆ, ಗ್ರಂಥಾಲಯ, ಮೈದಾನ, ಕರಕುಶಲ ಕಾರ್ಖಾನೆಗಳು, ಬೇಕರಿ ಪ್ರದೇಶ ಸೇರಿ ಎಲ್ಲೆಡೆ ಬಯೋಮೆಟ್ರಿಕ್ ವ್ಯವಸ್ಥೆ ಮಾಡಲಾಗಿದೆ. ಕೈದಿಗಳು ಮೊಬೈಲ್ ಫೋನ್, ನಿಷೇಧಕ ವಸ್ತುಗಳ ಬಳಕೆಗೆ ಬ್ರೇಕ್ ಹಾಕಲಾಗಿದೆ. ಈ ಮೂಲಕ ಮತ್ತೆ ಜೈಲಿನಲ್ಲಿ ಬೃಹತ್ ಬದಲಾವಣೆ ಆಗುವಂತ ಸಾಧ್ಯತೆ ಇರುವಂತದ್ದು. ಪರಪ್ಪನ ಅಗ್ರಹಾರದಲ್ಲಿ ಇಲ್ಲಿ ಬೇಕಾಗಿರುವಂತಹ ಬೇಡದೇ ಇರುವ ಕೆಲಸಗಳೆಲ್ಲ ಹೆಚ್ಚಾಗ್ತಾ ಇದೆ. ಅಲ್ಲಿರುವಂತಹ ಆರೋಪಿಗಳು ಅಕ್ರಮವಾಗಿ ಮೊಬೈಲ್ ಬಳಸ್ತಿದ್ದಾರೆ ಅನ್ನುವಂತ ಹಲವು ಆರೋಪಗಳ ಮೇಲೆ ಈಗ ಈ ಒಂದು ಜೈಲನ್ನ ಸಂಪೂರ್ಣವಾಗಿ ಹೈಟೆಕ್ ಮಾಡಲಾಗ್ತಾ ಇದೆ.